ನಮಸ್ಕಾರ, ನಾನು ನಿಮ್ಮ ಸರಾಮ್ ರಾಜ್ ಮಾತಾಡೋದು. ಇವತ್ತು ನಮ್ಮ ಫ್ಯಾಕ್ಟ್ರಿಲಿ ಮೈಸೂರು ಪಾಕ್ ಹೆಂಗ್ ಮೇಕಿಂಗ್ ಮಾಡ್ತೀವಿ ಅನ್ನೋ ವಿಡಿಯೋ ಮಾಡ್ತಿದ್ದೀವಿ. ಬನ್ನಿ ಹೋಗೋಣ. ಫುಲ್ ಮೇಕಿಂಗ್ ವಿಡಿಯೋ ಲಿಂಕ್ ಬಯಲ್ ಕೊಟ್ಟಿದ್ದೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. He is Arjun, our head master chef. Today he is going to make an authentic Mysore pak. सबको नमस्ते। आज मसूर पाक कैसा बनाते हैं आप लोगों को दिखाता हूँ। ಫಸ್ಟ್ ಸ್ಟೆಪ್, ಚನಾ ದಾಲಿಂದ ನಾವೇನ್ ಮಾಡ್ತೀವಿ, ಮಾಯಿಶ್ಚರ್ ರಿಮೂವ್ ಮಾಡ್ತೀವಿ. ನೋಡಿ, ಈಗ ಕಂಪ್ಲೀಟ್ ಮಾಯಿಶ್ಚರ್ ರಿಮೂವ್ ಆಗಿದೆ, ಕಲರ್ ಟೋಟಲ್ ಚೇಂಜ್ ಆಗಿದೆ. ಈಗ ಅನ್ಲೋಡ್ ಮಾಡ್ತಾ ಇದೀವಿ. ಈಗ After removing moisture, now we are doing our in-house grinding process. We are getting besan as per our standard granularity. ನಾವು ಯೂಸ್ ಮಾಡ್ತಿರೋ ಇಂಗ್ರೀಡಿಯೆಂಟ್ಸು: ಪ್ಯೂರ್ ಗೀ ಫ್ರಮ್ GRG ರೇವತಿ ಬ್ರ್ಯಾಂಡ್, ಸ್ಪೈಸಸ್, ಎಲಾಚಿ ಪೌಡರ್, ಇನ್-ಹೌಸ್ ಗ್ರೈಂಡೆಡ್ ಬೇಸನ್, ಶುಗರ್, ವಾಟರ್ ಆ್ಯಂಡ್ ಇನ್-ಹೌಸ್ ಮೇಡ್ ಕೋವಾ. ಬರ್ನರ್ ಸ್ಟಾರ್ಟ್ ಮಾಡಕ್ಕೆ ಮುಂದೆ ಶುಗರ್ ಹಾಕ್ತಿದ್ದೀವಿ. ವಾಟರ್ ಆ್ಯಡ್ ಮಾಡ್ತಾ ಇದ್ದೀವಿ. ಈಗ ಬರ್ನರ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಏನಕ್ಕೆ ಫಸ್ಟೇ ನಾವು ಬರ್ನರ್ ಸ್ಟಾರ್ಟ್ ಮಾಡಲ್ಲ ಅಂದರೆ ಕೆಳಗಡೆ ಏನಾಗ್ಬಿಡುತ್ತೆ, ಬಂಟ್ ಆಗ್ಬಿಡುತ್ತೆ ಎಲ್ಲ. ಫುಲ್ ಡೈಲ್ಯೂಟ್ ಆಗಿದೆ. ಕೋವಾ ಆ್ಯಡ್ ಮಾಡ್ತಿದ್ದಾರೆ. ಈಗ ಕೋವಾ ಫುಲ್ಲು ಡೈಲ್ಯೂಟ್ ಆಗಿದೆ. ಬೇಸನ್ ಮತ್ತೆ ಗೀ ಬ್ಯಾಟರು ಆಲ್ರೆಡಿ ಪ್ರಿಪೇರ್ ಮಾಡಿದ್ದೀವಿ. ಈ ಎಲ್ಲ ಪ್ರಾಸೆಸ್ಗೂ ನಾವೇನ್ ಮಾಡ್ತೀವಿ, ಒಂದು ಸ್ಟ್ಯಾಂಡರ್ಡ್ ಟೆಂಪರೇಚರ್ ಮೇಂಟೈನ್ ಮಾಡ್ತೀವಿ. ಆವಾಗಲೇ ನಮಗೆ ಎವ್ರಿ ಬ್ಯಾಚ್ಗೆ ಕನ್ಸಿಸ್ಟೆನ್ಸಿ ಸೇಮ್ ಕ್ವಾಲಿಟಿ ಮೇಂಟೈನ್ ಆಗುತ್ತೆ. ಪ್ರತಿಯೊಂದು ಸ್ಟ್ಯಾಂಡರ್ಡ್ ಕ್ವಾಂಟಿಟಿನೇ ಯೂಸ್ ಮಾಡ್ತೀವಿ. ನಾವು ಈ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಯೂಸ್ ಮಾಡೋದು ರೀಸನ್ ಏನಂದ್ರೆ, ತುಂಬಾ ಗೀಸ್ ಎಲ್ಲ ತಗೊಂಡು ನಾವು ಟ್ರಯಲ್ ಮಾಡಿದ್ದೀವಿ. ಅದರಲ್ಲಿ ನಮಗೆ ಈ ಕನ್ಸಿಸ್ಟೆನ್ಸಿ, ಈ ಒಂದು ಅಟೆಂಟಿಕ್ ಟೇಸ್ಟು ಯಾವುದ್ರಲ್ಲಿ ಬಂದಿಲ್ಲ. ಇದರಲ್ಲಿ ನಮ್ಗೆ ಚೆನ್ನಾಗಿ ಸೆಟ್ ಆಗಿದೆ, ಅದರಿಂದ ಇದು ಯೂಸ್ ಮಾಡ್ತಿದ್ದೀವಿ. ये सिर्फ ओनली घी में ही बनता है। पूरा जितना इसको घी चाहिए, जितना में पक जाता है उतना ही घी इसको डालना पड़ता है। जब तक नहीं पकता जब तक घी डालना ही पड़ता है। ये घी है, जब तक ये पकेगा नहीं उसमें ही घी डालते रहेंगे। पूरा देसी घी है, घी में ही पूरा ओनली पकता है। ಈಗ ನೋಡಿ, ಕುಕಿಂಗ್ ಪ್ರಾಸೆಸ್ ಮುಗೀತು. ಎಲಾಚಿ ಪೌಡರ್ ಹಾಕ್ತಾ ಇದ್ದೀವಿ ಫ್ಲೇವರ್ಗೋಸ್ಕರ. ಇದು ಸ್ಪೈಸಸ್.
ನೋಡಿ ಟೋಟಲ್ ಮೈಸೂರು ಪಾಕ್ ಮೇಕಿಂಗ್ ಪ್ರಾಸೆಸ್ ಮುಗೀತು. ಈಗ ಅನ್ಲೋಡ್ ಮಾಡ್ತಿದ್ದೀವಿ. ಸೊ ವಿ ಪ್ಯೂರ್ಲಿ ಮೇಡ್ ವಿತ್ ದೇಸಿ ಘೀ. ಈ ಥರ ಟ್ರೇಲ್ ಹಾಕ್ಮೇಲೆ ಮಿನಿಮಮ್ 8 hours ಇದು ಸೆಟ್ಲಿಂಗ್ಗೋಸ್ಕರ ಬಿಡ್ತೀವಿ. ಈ ಥರ ಟ್ರೇಯಲ್ಲಿ ಸೆಟ್ಲ್ ಆದಮೇಲೆ ಕಟಿಂಗ್ ಪ್ರಾಸೆಸ್ ಸ್ಟಾರ್ಟ್ ಮಾಡ್ತೀವಿ. ನೋಡಿ ಕಟ್ ಮಾಡಬೇಕಾದ್ರೆ ಟಾಪ್ ಆ್ಯಂಡ್ ಬಾಟಮ್ಮು ಗೋಲ್ಡ್ ಕಲರ್ ಇರುತ್ತೆ, ಮಿಡಲಲ್ಲಿ ಗೋಲ್ಡನ್ ಬ್ರೌನ್ ಬಂದಿರುತ್ತೆ. ಇದಕ್ಕೆ ರೀಸನ್ ಏನಂದರೆ ಟಾಪ್ ಆ್ಯಂಡ್ ಬಾಟಮು ಟ್ರೇ ಬೇಗ ಕೂಲ್ ಆಗುತ್ತೆ, ಮಿಡಲ್ ಪಾರ್ಟ್ ಕೋರ್ ಬಂದು ಕುಕ್ಕಿಂಗ್ ಆಗ್ತಾನೆ ಇರುತ್ತೆ. ಸೊ ಅದೇನು ಮಾಡುತ್ತೆ ನಿಮಗೆ ಈ ಕಲರ್ ಕೊಡುತ್ತೆ.